ಇವತ್ತು ರಣವೀರ್ ಸಿಂಗ್ ನಟ ರಣವೀರ್ ಸಿಂಗ್ ಕೇಸು ಇತ್ಯರ್ಥ ಆಗಿದೆ. ಅವರು ಕ್ಷಮಾಪಣೆ ಕೇಳಿ ಒಂದು ಅಫಿಡವಿಟ್ ಹಾಕಿದ್ದಾರೆ. ಆ ಅಫಿಡವಿಟ್ ಮೇಲೆ ಆರ್ಗ್ಯುಮೆಂಟ್ ಆಯಿತು. ಅಫಿಡವಿಟಲ್ಲಿ ಕೊನೆ ಪೇಜ್ ನಂಬರ್ 1 ಕೊನೆ ಪೇರದಲ್ಲಿ ಇಂಗ್ಲೀಷಲ್ಲಿ ಡ್ಯೂ ಕೋರ್ಸ್ ಅಂತ ಇದೆ. ಡ್ಯೂ ಕೋರ್ಸ್ ಏನೋ ವಿ ವಿಲ್ ವಿಸಿಟ್ ಚಾಮುಂಡಿ ಟೆಂಪಲ್ ಅಂತ ಇದೆ. ಡ್ಯೂ ಕೋರ್ಸ್ ಅಂತಂದ್ರೆ ಸದ್ಯದಲ್ಲಿ ಅಂತ. ಅದನ್ನ ನಾವು ಆರ್ಗ್ಯುಮೆಂಟ್ ಮಾಡ್ದೋ. ಸದ್ಯದಲ್ಲಿ ಅಂದ್ರೆ ಏನರ್ಥ? 15 ದಿನನ, 30 ದಿನನ, 40 ದಿನನ, 1 ವರ್ಷನ, 10 ವರ್ಷನ ಅಂತ. ಅದಕ್ಕೆ ಅವ್ರ ಕಡೆ ಅಡ್ವೊಕೇಟ್ ಬಂದು ಹೇಳಿದ್ರು ಏನಂತ, ಭದ್ರತೆಯ ಕಾರಣದಿಂದಾಗಿ ಅದನ್ನ ಹೇಳಕ್ಕೆ ಬರ್ತಾ ಇಲ್ಲ ನಮಗೆ. ಯಾಕೆಂದ್ರೆ ದುರಂಧರ್ 1, 2 ಬಂದ ಮೇಲೆ ಸ್ವಲ್ಪ ಭದ್ರತೆ ಕೊರತೆ ಇದೆ, ಏನು ಸೆಕ್ಯೂರಿಟಿ ರೀಸನ್ಸ್ ಅಂತ ಹೇಳಿದ್ರು. ಅದಕ್ಕೆ ನಾವು ಹೇಳೋದು, ಕರ್ನಾಟಕ ಪೊಲೀಸ್ ಮೇಲೆ ನಮಗೆ ನಂಬಿಕೆ ಇದೆ. ಕರ್ನಾಟಕ ಪೊಲೀಸ್ ಎಲ್ಲ ಭದ್ರತೆ ಕೊಡ್ತಾರೆ ಅವ್ರು ಬಂದ್ರೆ ಅಂತೇಳಿ. ಅದಕ್ಕೆ ಸಾಹೇಬ್ರು ಏನು ಕರ್ನಾಟಕ ಪೊಲೀಸ್ ಬಗ್ಗೆ ಎಲ್ಲ ಗೊತ್ತಿದೆ, ಡೈಲಿ ನೋಡ್ತಾ ಇದೀವಿ ಬಿಡಪ್ಪ ಅಂತ ಹೇಳಿದ್ರು. ಸರಿ, ಈಗ ಹಾಕಿದ್ದಾರೆ. ಅದನ್ನ ಕ್ಷಮೆ ಯಾಚನೆ ಮಾಡಿದ್ದಾರೆ. ಅವರು ಸದ್ಯದಲ್ಲೇ ಬಂದು ಅದನ್ನ ಆರ್ಡರ್ ಪಾಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಈ ಅಫಿಡವಿಟ್ ಮೇಲೆ. ಸೊ ಇಷ್ಟ ಆಗಿದೆ. ಏನಪ್ಪ ಕ್ಷಮೆ ಯಾಚನೆ ಯಾಕೆ ಅಕ್ಸೆಪ್ಟ್ ಮಾಡ್ಕೊಂಡಿರೋದಾ? ಕ್ಷಮೆ ಇಲ್ಲದ ಧರ್ಮ ಯಾವುದಯ್ಯ? ಕ್ಷಮೆಯೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ, ಪಕ್ಷಿಗಳೆಲ್ಲರಲ್ಲಿಯೂ ಕ್ಷಮೆಯೇ ಧರ್ಮದ ಮೂಲವಯ್ಯ. ಅವರು ಕ್ಷಮೆ ಕೇಳಿದೇನೆ, ಇನ್ನು ಅದಕ್ಕಿಂತ ಬೇರೆ ನಾವು ಇನ್ಯಾವ ಪನಿಷ್ಮೆಂಟು ಏನೋ ಒಬ್ಬ ಕ್ಷಮಾರ್ಪಣೆ ಕೇಳಿದ ಮೇಲೆ ಅದಕ್ಕೆ ನಾವು ಬದ್ಧರಾಗೋದು ಒಳ್ಳೇದು ಅಂತ ಅನ್ಸುತ್ತೆ. ಬಂದು ಚಾಮುಂಡಿ ದೇವಿನ ಕ್ಷಮಾಪಣೆ ಕೇಳ್ತೀನಿ, ಬಂದು ವಿಸಿಟ್ ಮಾಡಿ ಅಂತ ಹೇಳೋನು. ಇನ್ನು ಇದ್ರ ಮೇಲೆ ನಾವ್ ಇನ್ನೇನು ಅವನ್ನ ಹಿಡ್ಕೊಂಡು ಏನಲ್ಲಿ ಸುಮ್ನೆ ಅನ್ವಾಂಟೆಡ್ ಆಗಿ ಎಳಿತಾ ಇರೋದು ಕೇಸ ಕರೆಕ್ಟಾ? ಕೋರ್ಟಲ್ಲಿ ಇದು ಆರ್ಡರ್ ಮಾಡ್ತಾರೆ ಅಷ್ಟೇ. ಇತ್ಯರ್ಥ ಕೇಸ್ ಇತ್ಯರ್ಥ ಆಗಿದೆ, ಆರ್ಡರ್ ಮಾಡ್ತಾರೆ ಅಷ್ಟೇ. ಪ್ರಶಾಂತ್ ಮೇತಲ್ ಅಂತ. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.